ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ತ್ರಿವಿಕ್ರಮ್ ಅವ್ರಿಗೆ ಗಡ್ಡ ಮೀಸೆ ತಲೆ ಮೂರೂ ಕೂಡ ತೆಗಿಬೇಕು ಅನ್ನೋ ಒಂದು ಚಾಲೆಂಜ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಭವ್ಯ ಅವರನ್ನು ನಿಲ್ಲಿಸ್ಕೊಂಡು ಐಶ್ವರ್ಯ ಅವರು ಪ್ಲ್ಯಾಂಕ್ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ನ ಕೊಟ್ಟಿದ್ದಾರೆ. ಸೊ ಎರಡೂ ಕೂಡ ಇವರೇನು ಕೊಟ್ಟಿದ್ರು ಅಪೋಸಿಟ್ ತಂಡ ಅಂದರೆ ಎಮ್ ತಂಡಕ್ಕೆ, ಡಿ ತಂಡದವ್ರಿಗೆ ಕೂಡ ಎಮ್ ತಂಡದವರು ಅದೇ ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಬಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಪ್ಲ್ಯಾಂಕ್ ಮಾಡುವಂಥದ್ದು ಶಿಶಿರ್ ಅವ್ರು ಪ್ಲ್ಯಾಂಕ್ ಮಾಡಬೇಕಿತ್ತು. ರಜತ್ ಅವ್ರನ್ನ ನಿಲ್ಲಿಸ್ಕೊಂಡು ಇಲ್ಲಿ ಐಶ್ವರ್ಯ ಅವ್ರು ಇದು ಮಾಡಬೇಕು. ಭವ್ಯ ಅವ್ರನ್ನ ನಿಲ್ಲಿಸ್ಕೊಂಡು ಹುಡುಗಿರು ಕೊಟ್ಟಿದ್ದಾರೆ. ಕಷ್ಟ ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ಮೀಸೆ ಗಡ್ಡ ತಲೆ ಮೂರನ್ನು ಸೇರಿಸಿ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಅವ್ರಿಗೆ. ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಅದನ್ನು ತೆಗಿತಾರಾ ಇಲ್ವಾ ಅನ್ನೋದು ಕೂಡ ನೋಡಬೇಕು. ಬಟ್ ಅಲ್ಲಿ ತ್ರಿವಿಕ್ರಮ್ ಹೇಳುವಂಥದ್ದು ಫಸ್ಟಲ್ಲಿ ಓನ್ಲಿ ತಲೆ ಮಾತ್ರ ತೆಗಿತೀನಿ ಅಂತ ಹೇಳ್ತಾರೆ. ಮೇ ಬಿ ಅದಕ್ಕೆ ಒಪ್ಕೊಂಡಿರ್ತಾರೆ. ಆಮೇಲೆ ಮತ್ತೆ ಎಮ್ ತಂಡದವ್ರು ಉಲ್ಟಾ ಹೊಡಿಬೋದು ಅಂತ ಅನಿಸುತ್ತೆ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ರಜತ್ ಮತ್ತು ಏನು ಗಲಾಟೆ ಶುರುವಾಗಿದೆ ಅದು ಗಡ್ಡ ಮೀಸೆ ಮ್ಯಾಟ್ರಿಗಲ್ಲ. ಅದು ಭವ್ಯ ಆ್ಯಂಡ್ ಐಶ್ವರ್ಯದೇನು ಪ್ಲ್ಯಾಂಕ್ ಮಾಡೋದಿದೆ. ಅದಕ್ಕೋಸ್ಕರ ಡಿಸ್ಕಷನ್ ಜಾಸ್ತಿ ಓವರಾಗಿ ನಡೀತಿರುವಂಥದ್ದು. ಅಲ್ಲಿ ಸುರೇಶ್ ಆ್ಯಂಡ್ ಮಂಜು ವರ್ಸಸ್ ಶಿಶಿರ್ ಆ್ಯಂಡ್ ರಜತ್ ಅವ್ರ ಮಧ್ಯೆ ವಾದ ವಿವಾದ ನಡೀತಿದೆ. ಆ್ಯಕ್ಚುಲಿ ಇದು ಮಾಡಬೇಕಾದಂಥದ್ದು ಉಸ್ತುವಾರಿಗಳು ಅವ್ರು ಮಾತ್ರ ಡಿಸ್ಕಷನ್ ಮಾಡಬೇಕು. ಬಟ್ ಇಲ್ಲಿ ಇಡೀ ಎರಡೂ ತಂಡದವ್ರು ಕಿತ್ತಾಡ್ತಿರುವಂಥದ್ದು ಅದು ಸರಿಯಲ್ಲ ಅಂತ ನನಗನ್ಸುತ್ತೆ. ನಿನ್ನೆ ಯಾರು ನಮ್ಮ ಡಿ ತಂಡದವರು ಮಾತಾಡಿದ್ದಕ್ಕೋಸ್ಕರ ನಮ್ಮ ಚೈತ್ರ ಅವರು ಸಿಕ್ಕಾಪಟ್ಟೆ ಫುಲ್ ರೈಸ್ ಆಗಿದ್ರು. ಯಾವನೂ ಮಾತಾಡೋಂಗಿಲ್ಲ, ಬಾಯಿ ಮುಚ್ಕೊಂಡಿರ್ಬೇಕು ಅಂತೆಲ್ಲ ಮಾತಾಡಿದ್ರು. ಇವಾಗ ಅವ್ರದ್ದೇ ತಂಡದವರೇ ಮಾತಾಡ್ತಿದ್ದಾರೆ. ಅವರಿಗೆ ಬಾಯಿ ಮುಚ್ಕೊಂಡು ಇದೆ ಅಂತ ಹೇಳೋದು ಅನ್ನೋದು ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನ್ಯಾಯ ಅಂತಂದರೆ ನ್ಯಾಯ. ಓಕೆ, ಯಾವನು ಮಾತಾಡಿದ್ರು ಕೂಡ ಎಲ್ರಿಗೂ ಅದೇ ಒಂದೇ ನ್ಯಾಯ ಆಗಿರಬೇಕು. ನಮ್ಮ ತಂಡದವ್ರು ಮಾತಾಡಿದ್ರೆ ಸರಿ, ಅಪೋಸಿಟ್ ತಂಡದವ್ರು ಮಾತಾಡಿದ್ರೆ ತಪ್ಪು ಅನ್ನೋದು ಎಲ್ಲೋ ಸರಿಯಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಅಲ್ಲಿ ಚಾಲೆಂಜ್ ಕೊಟ್ಟಂಥದ್ದು ಹನುಮಂತ ಅವರು. ಬಟ್ ಇಡೀ ತಂಡದ ಒಂದು ರೀತಿಯಲ್ಲಿ ಏನು ಅಂತಂದರೆ ಡಿಸ್ಕಷನ್ ಮಾಡೇ ಕೊಟ್ಟಿರ್ತಾರೆ. ಓನ್ಲಿ ಹನುಮಂತ ಏನು ಕೊಟ್ಟಿರಲ್ಲ. ಬಟ್ ಅಲ್ಲಿ ಹೇಳಿಸಿರುವಂಥದ್ದು ಹನುಮಂತನ ಕಡೆಯಿಂದ ಹೇಳಿಸಿರುವಂಥದ್ದು ಗಡ್ಡ ಮೀಸೆ ತಲೆ ಬೋಳಿಸ್ಬೇಕು ಅಂತ ತ್ರಿವಿಕ್ರಮ್ ಅವರು. ಓಕೆ, ಗೊತ್ತಿಲ್ಲ, ತಲೆ ಬೋಳಿಸ್ಲಿಕ್ಕೆ ರೆಡಿ ಇದ್ದಾರೆ ತ್ರಿವಿಕ್ರಮ್ ಅವರು. ಮತ್ತು ಇವರು ಗಡ್ಡ ಮೀಸೆ ಎಲ್ಲ ಅಂತಿರೋದಕ್ಕೆ ಮೇ ಬಿ ಹಿಂದೆ ಸರಿಬಹುದು ಅಂತ ಅಂದ್ಕೊಂಡಿದ್ದೀನಿ. ಒಂದು ಚಾಲೆಂಜ್ಗೋಸ್ಕರ ಬೋಳಿಸಲ್ಲ ಅನ್ನೋದು ಎಪಿಸೋಡಲ್ಲಿ ನೋಡಬೇಕು. ಬಟ್ ಗಲಾಟೆ ಅಂತೂ ನಡೀತಾ ಇದೆ. ಇವಾಗ ಆಲ್ರೆಡಿ ಇವ್ರು ಮಾಡಿದ್ದಾರೆ. ಯಾಕಂತಂದರೆ ಒಂದರಲ್ಲಿ ಸಕ್ಸಸ್ ಆಗಿದ್ರೆ ತಲೆ ಬೋಳಿಸ್ಬಿಟ್ಟು. ಆ್ಯಂಡ್ ಪ್ಲ್ಯಾಂಕಲ್ಲಿ ಸೋತಿರೋದ್ರಿಂದ ಖಂಡಿತವಾಗ್ಲೂ ಇವ್ರ ಕಡೆಯಿಂದ ಫೋರ್ಸ್ ಅಂತೂ ಇದ್ದೇ ಇರುತ್ತೆ. ಹಠ ಹಿಡಿತಾರೆ, ನಾವು ಚೇಂಜ್ ಮಾಡಲ್ಲ ಅನ್ನೋ ರೀತಿಯಲ್ಲಿ. ಅದನ್ನು ಕೊನೆಯದಾಗಿ ಉಸ್ತುವಾರಿಗಳು ಡಿಸೈಡ್ ಮಾಡಬೇಕು, ಇದು ಸಮಂಜಸ ಅಲ್ಲ ಅಂತ. ಸಮಂಜಸ ಅಂತಂದರೆ ಅದನ್ನ ಚಾಲೆಂಜ್ ಸ್ವೀಕಾರ ಮಾಡಬೇಕು, ಇಲ್ಲ ಅಂತಂದರೆ ಆಗೋದಿಲ್ಲ ಅಂತ ಚಾಲೆಂಜ್ನ ಸೋಲ್ಬೇಕಾಗುತ್ತೆ. ಅಷ್ಟೇ ನಡೆಯುವಂಥದ್ದು. ನೋಡೋಣ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ. ಓಕೆ, ಸದ್ಯಕ್ಕೆ ಹೊಡೆದಲ್ಲ ಇಷ್ಟ ಹೊಡೆ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್.